ಸಿದ್ದಾಪುರ ಸಮೀಪದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಬೆಂಚ್ ಮತ್ತು ಡೆಸ್ಕ್ ಅನ್ನು ವಿತರಿಸಿದರು. ಕೆಆರ್ಪೇಟೆ ತಾಲೂಕಿನ ಹೇಮಗಿರಿಯ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿಯ ಬ್ರಹ್ಮರಥೋತ್ಸವ ಶುಕ್ರವಾರ ಭಕ್ತಿಯಿಂದ ನಡೆಯಿತು. ಬೇಲೂರು ತಾಲೂಕು ಹಾರುಹಳ್ಳಿ ಗ್ರಾಮದ ಶ್ರೀ ಬಸವಣ್ಣ ದೇವರ ನೂತನ ದೇವಾಲಯ ಲೋಕಾರ್ಪಣೆ ಇದೇ ತಿಂಗಳ 10ರಂದು ನಡೆಯಲಿದೆ. ಶ್ರೀ ದುರ್ಗಾ ಕ್ಯಾಟರ್ಸ್ ಕುಶಾಲನಗರ. ನಮ್ಮಲ್ಲಿ ಮದುವೆ, ಉಪನಯನ, ಗೃಹ ಪ್ರವೇಶ, ಯಾವುದೇ ಪೂಜಾ ಸಮಾರಂಭಗಳಿಗೆ ನಿಮ್ಮ ಮನೆ ಬಾಗಿಲಿಗೆ ರುಚಿಯಾದ ತಿಂಡಿ, ಊಟ ಸರಿಯಾದ ಸಮಯಕ್ಕೆ ಮಂಗಳೂರು ಶೈಲಿಯ ಬ್ರಾಹ್ಮಣರ ರುಚಿಯಾದ ಸಸ್ಯಾಹಾರ ಅಡುಗೆ ಮಾಡಿಕೊಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ದುರ್ಗಾ ಕ್ಯಾಟರ್ಸ್ ಮಾಲೀಕರಾದ MS ಗೋಪಾಲ ಭಟ್ಟರು, ಕುಶಾಲನಗರ. ಮೊಬೈಲ್ ಸಂಖ್ಯೆ 9480196553. ಮತ್ತೊಂದು ಸಂಖ್ಯೆ 7353153690. ಸಿದ್ದಾಪುರ ಸಮೀಪದ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಬೆಂಚ್ ಮತ್ತು ಡೆಸ್ಕ್ ಅನ್ನು ವಿತರಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಾಲ ನೀಡುವುದು ಮಾತ್ರವಲ್ಲದೆ ಜ್ಞಾನದೀಪ ಯೋಜನೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 10 ಬೆಂಚ್ ಮತ್ತು ಡೆಸ್ಕ್ ಅನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ವಲಯ ಮೇಲ್ವಿಚಾರಕರಾದ ಪ್ರದೀಪ್ ಮಾತನಾಡಿ, ಸಂಘಟನೆಯ ನೇತೃತ್ವದಲ್ಲಿ ವಿವಿಧೆಡೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಇದರ ಭಾಗವಾಗಿ ಜ್ಞಾನದೀಪ ಯೋಜನೆಗೆ ರಾಜ್ಯದಿಂದ ಕೊರತೆ ಇರುವ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಿಗೆ ಗೌರವ ಶಿಕ್ಷಕರ ಒದಗಿಸುವುದು ಮತ್ತು ಶಾಲಾ ಕಟ್ಟಡ ರಚನೆ, ಆವರಣ ರಚನೆ, ಆಟದ ಮೈದಾನ, ಶೌಚಾಲಯ, ಮೂತ್ರದೊಡ್ಡಿಗಳ ರಚನೆ, ಶುದ್ಧ ಕುಡಿಯುವ ನೀರಿನ ಪೂರೈಕೆ, ಶಾಲಾ ಕಟ್ಟಡ ದುರಸ್ತಿ, ಕ್ರೀಡೆ ಮತ್ತು ಬೋಧನಾ ಸಾಮಗ್ರಿ ಪೂರೈಕೆ ಮತ್ತು ಡೆಸ್ಕ್ ಬೆಂಚ್ಗಳ ನೀಡುತ್ತಿದ್ದು, ಸಿದ್ದಾಪುರ ವಲಯದ ಹಿರಿಯ ಪ್ರಾಥಮಿಕ ಶಾಲೆಗೆ 10 ಜೊತೆ ಬೆಂಚ್ ಮತ್ತು ಡೆಸ್ಕ್ ಅನ್ನು ಇಂದು ನೀಡಿದ್ದೇವೆ ಎಂದರು. ಸೇವಾ ಪ್ರತಿನಿಧಿ ಗೀತಾ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ನಿರ್ಮಲ ಹಾಗೂ ಶಾಲೆಯ ಸಹಶಿಕ್ಷಕರು ಜ್ಯೋತಿ, ಗ್ರಾಮ ಪಂಚಾಯತ್ ಸದಸ್ಯರಾದ ಸೈನಿಕ, ಜಮೀರಾ, ಪ್ರೇಮ, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ನರಮ, ಉದ್ಮಿನಿ, ಓವಿಯಾ, ಹೋಟೆಲ್ ಮಾಲೀಕ ಸಲೀಂ, ಆಶಾ ಕಾರ್ಯಕರ್ತ ಸವಿತಾ, ಜಾಜೆ ಹಾಜರಿದ್ದರು. ಅವರು ಸುಮ್ಮನೆ ಮಾತಾಡಿದಾಗ ನಮ್ಮ ಕ್ಷೇತ್ರದಿಂದ ಏನು ಬೇಕೋ ಕೇಳ್ಕೊಳ್ಳಿ ಅಂತ ಒಮ್ಮೆ ಹೇಳಿದ್ದು. ಹಾಗೆ ನನಗೆ ಶಿಕ್ಷಕರು ಬೇಕು ಅಂತ ಕೇಳಿದ್ದೆ ನಾನು, ಗೆಸ್ಟ್ ಟೀಚರ್ನ ಕೊಡಿ ಅಂತ. ಆಗ ಯಾವುದೋ ಒಂದು ಕಾರಣಕ್ಕೆ ನಮ್ಗೆ ಕೊಡೋಕ್ಕಾಗಲ್ಲ ಅನ್ನೋದ್ರಿಂದ ಮತ್ತೆ ಅವರು ಹೇಳಿದ್ರು, ಇಲ್ಲ ಈಗ ಬೆಂಚ್ ಡೆಸ್ಕ್ಗಳನ್ನ ಕೊಡ್ತಾ ಇದ್ದೀವಿ ನಾವು, ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತಗೋಬೋದು, ಗರಿಷ್ಠ 10 ಜೊತೆ ಬೆಂಚ್ ಡೆಸ್ಕನ್ನು ನಾನು ನಿಮಗೆ ಒದಗಿಸ್ಕೊಡ್ತೀನಿ ಅಂತ ಹೇಳಿದೆ. ನಿಜವಾಗ್ಲೂ ಖುಷಿ ಆಯ್ತು ನನಗೆ. ಯಾಕಂದರೆ ನಮ್ಮದು ಶತಮಾನದ ಶಾಲೆ, ಸರ್ಕಾರದಿಂದ ಯಾವಾಗಲೂ ಅನುದಾನವನ್ನು ಅಪೇಕ್ಷಿಸೋದು ನನಗೂ ಅಷ್ಟು ಸರಿ ಕಾಣಲ್ಲ ಅಂತ ಅನಿಸುತ್ತೆ. ಹಾಗೆ ನನ್ನ ಮಿತ್ರರೊಂದಿಗೆ ಮಾತಾಡಿದೆ, ಆಗಲಿ ಏನೇ ಆಗಲಿ ಒಂದು 10 ಜೊತೆ ಹೇಗಾದ್ರೂ ಮಾಡಿ ಹೊಸ ಡೆಸ್ಕ್ ಬೆಂಚನ್ನು ನಮ್ಮ ಮಕ್ಕಳಿಗೆ ಹೇಗಾದ್ರೂ ಮಾಡಿ ಒದಗಿಸ್ಕೋಬೇಕು ನಾವು, ಅದಕ್ಕೆ ಬೇಕಾದಂಥ ಏನಾದರೂ ಸಲಕರಣೆಗಳನ್ನು ನಾವು ಮಾಡ್ಕೊಳ್ಳೋಣ ಅಂತ. ಹಾಗೆ ಅವರು ಸಹ ಹೇಳಿದ್ರು, ಪ್ರದೀಪ್ ಸರ್ ಕೂಡ ಪರವಾಗಿಲ್ಲ ಮೇಡಮ್, ನಾವು ಏನು ಬೇಕು ಅದಕ್ಕೆ ಹೆಲ್ಪ್ ಮಾಡ್ತೀವಿ, ನೀವು ವ್ಯವಸ್ಥೆ ಮಾಡೋದನ್ನು ಮಾಡ್ಕೊಳ್ಳಿ ಅಂತ. ಶ್ರೀ ಮಂಜುನಾಥಾಯ ನಮಃ. ಪರಮ ಪೂಜ್ಯ ಕಾವಂದರು ಹಾಗೂ ಮಾತೃಶ್ರೀ ಅಮ್ಮನವರ ಕೃಪಾಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ಕ್ಷೇತ್ರದ ಮಂಜುನಾಥ ಸ್ವಾಮಿನ ಆಶೀರ್ವಾದವನ್ನು ಕೇಳಿಕೊಳ್ಳುತ್ತಾ, ಈ ದಿನ ಸಿದ್ದಾಪುರ ಶಾಲೆಯ ಸರ್ಕಾರಿ ಶಾಲೆಗೆ 10 ಬೆಂಚ್ ಡೆಸ್ಕ್ಗಳನ್ನು ವಿತರಣೆ ಮಾಡಲಾಗಿದೆ. ಹೀಗೆ ಧರ್ಮಸ್ಥಳ ಸಂಸ್ಥೆಯಲ್ಲಿ 10 ಹಲವು ಕಾರ್ಯಕ್ರಮಗಳಿದೆ. ಅದರಲ್ಲಿ ಮುಖ್ಯವಾಗಿ ಜ್ಞಾನದೀಪ, ಗ್ರಾಮ ಕಲ್ಯಾಣ, ಮೂಲ ಸೌಕರ್ಯ ಅಭಿವೃದ್ಧಿ, ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ, ಸುಜ್ಞಾನ ನಿಧಿ ಶಿಷ್ಯವೇತನ, ನಿರ್ಗತಿಕರಿಗೆ ಮಾಸಾಸನ, ಜನಮಂಗಳ ಕಾರ್ಯಕ್ರಮ, ಕೆರೆ ಅಭಿವೃದ್ಧಿ, ತರಬೇತಿ ಸಂಸ್ಥೆಗಳಿದೆ ನಮ್ಮಲ್ಲಿ, ಮತ್ತು ವಾತ್ಸಲ್ಯ ಕಾರ್ಯಕ್ರಮ ಅಂತ ಇಷ್ಟು ಕಾರ್ಯಕ್ರಮಗಳಿದೆ. ಹೀಗೆ ಇವತ್ತು ಇಲ್ಲಿ ಬೆಂಚ್ ಡೆಸ್ಕ್ ಕೊಟ್ಟಿದ್ದೀವಿ. ಈ ವಾರ್ಷಿಕದಲ್ಲಿ ನಾವು ಹಲವಾರು ಕರ್ನಾಟಕದಲ್ಲಿ 404 ಶಾಲೆಗಳಿಗೆ 2.5 ಕೋಟಿ ಮೌಲ್ಯದ 3472 ಜೊತೆ ಬೆಂಚ್ ಡೆಸ್ಕ್ಗಳನ್ನ ವಿತರಣೆ ಮಾಡಿದ್ದೀವಿ. ಇದರಿಂದ 17,360 ಲಕ್ಷ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ. ಇದು ಪ್ರಚಾರಕ್ಕೆ ಬರ್ತಾ ಇಲ್ಲ. ಕೆಲವೊಂದು ಗ್ರಾಮ ಪ್ರದೇಶಗಳಲ್ಲಿ ಧರ್ಮಸ್ಥಳ ಸಂಸ್ಥೆಗೆ ಇವೆಲ್ಲ ಸಾಲ ಕೊಡೋದು, ಸಾಲ ತಗೊಳ್ಳೋದು ಅದೇ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಥರದ ಕಾರ್ಯಕ್ರಮಗಳು ಬೆಳಕಿಗೆ ಬರಬೇಕು. ಅದು ಈಗ ಜನಮಂಗಳ ಕಾರ್ಯಕ್ರಮದ ಅಡಿಯಲ್ಲಿ ಈಗ ಯಾರಿಗಾದರೂ ಈ ಕೈಕಾಲು ಅಂಗವಿಕಲರಿಗೆ ವೀಲ್ಚೇರ್ ವ್ಯವಸ್ಥೆ, ವಾಟರ್ ಬೆಡ್ಡು, ಈ ಥರದ್ದೆಲ್ಲ ವ್ಯವಸ್ಥೆ ಪೂಜ್ಯರು ಅನುಕೂಲ ಮಾಡಿಕೊಡ್ತಿದ್ದಾರೆ. ಒಂದು ಸರ್ಕಾರ ಏನು ಮಾಡ್ತಾಯಿದೆ ಕೆಲಸ, ಅದನ್ನು ಪೂಜ್ಯರು ಮಾಡ್ತಾಯಿದ್ದಾರೆ. ಮತ್ತು ನಿರ್ಗತಿಕರಿಗೆ ಮಾಸಾಸನ ಅನ್ನೋದೊಂದು ಕಾರ್ಯಕ್ರಮ ಇದೆ. ಅಲ್ಲಿ ಅವ್ರಿಗೆ ಈಗ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ವ್ಯಕ್ತಿಗೆ ಯಾರೂ ಸಪೋರ್ಟ್ ಇಲ್ಲ, ಅವ್ರ ಮನೇಲಿ ಯಾರೂ ನೋಡ್ಕೋತಾ ಇಲ್ಲ ಅಂತ ಹೇಳಿದ್ರೆ ಅವ್ರದ್ದು ಡೀಟೇಲೆಲ್ಲ ನಾವು ಧರ್ಮಸ್ಥಳ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಕಡೆಯಿಂದ ಹೆಡ್ ಆಫೀಸ್ಗೆ ಕಳಿಸ್ಕೊಟ್ರೆ ಅವ್ರಿಗೆ ಇಂತಿಷ್ಟು 1,000ದಿಂದ 3,000ವರೆಗೂ ಮಾಸಾಸನ ಕೊಡ್ತಿದ್ದೀವಿ. ಇಂಥ 10 ಹಲವು ಕಾರ್ಯಕ್ರಮಗಳಿದೆ.
ಗ್ರಾಮಾಭಿವೃದ್ಧಿ ಯೋಜನೆ ಬರೀ ಸಾಲ ಕೊಡೋದು ಸಾಲ ತಗೊಳ್ಳೋದು ಒಂದೇ ಕೆಲಸ ಮಾಡ್ತಾ ಇಲ್ಲ. ಇಂಥ 10 ಹಲವು ಕಾರ್ಯಕ್ರಮಗಳು ಬೆಳಕಿಗೆ ಬರಬೇಕು ಅಂತ ಈ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಸಿದ್ದಾಪುರದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಗೆ ಈಗಾಗಲೇ 110 ವರ್ಷಗಳು ಕಳೆದಿದೆ. ಸಿದ್ದಾಪುರದ ಅತಿ ಪುರಾತನ GMP ಶಾಲೆ ಅಂದರೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ. ಈ ಶಾಲೆಯಲ್ಲಿ 1000ಕ್ಕೂ ಹೆಚ್ಚು ಮಕ್ಕಳು ಮೊದಲು ವಿದ್ಯಾಭ್ಯಾಸ ಮಾಡ್ತಿದ್ದರು. ಈಗ ಬಂದು 100ಕ್ಕಿಂತ ಕಮ್ಮಿ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಈ ಶಾಲೆಯನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಆಗಲಿ ಶಿಕ್ಷಣ ಇಲಾಖೆ ಆಗಲಿ ಮುತುವರ್ಜಿ ವಹಿಸ್ತಾ ಇಲ್ಲ. ಈ ಶಾಲೆಯನ್ನು ಕೂಡಲೇ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಗೊಳಿಸಿ ಪಾಪದ ಮಕ್ಕಳಿಗೆ ಸರ್ಕಾರಿ ಶಾಲೆಯಾಗಿ ಒಂದು ಉನ್ನತ ಶಿಕ್ಷಣವನ್ನು ನೀಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾನು ಈ ಶಾಲೆಯ ವಿದ್ಯಾರ್ಥಿನಿ. ಈ ಶಾಲೆಯನ್ನು ಅಭಿವೃದ್ಧಿಪಡಿಸಲು ನಮ್ಮ ಕೈಯಿಂದ ಆದಷ್ಟು ಸಹಾಯವನ್ನು ನಾವು ಮಾಡ್ತಿದ್ದೇವೆ, ಮುಂದೆ ಮಾಡ್ತೇವೆ. ಆದ್ದರಿಂದ ಸರ್ಕಾರ ಈ ಶಾಲೆಯನ್ನು ಗಮನಕ್ಕೆ ತೆಗೆದುಕೊಂಡು ಇದನ್ನು ಒಂದು ಅಭಿವೃದ್ಧಿಪಡಿಸಿ ಒಂದು ಉತ್ತಮ ಶಾಲೆಯಾಗಿ, ಒಂದು ಇತಿಹಾಸದ ಶಾಲೆಯನ್ನು ಒಂದು ಅಭಿವೃದ್ಧಿಪಡಿಸಿ ಉತ್ತಮ ಶಾಲೆಯಾಗಿ ಒಂದು ಮಾರ್ಪಾಡುಗೊಳಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ರೈತ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಿರುಪಾದಿ ಕೆ ಗೋಮರ್ಸೆ ನೇಮಕಗೊಂಡಿದ್ದಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ರೈತ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಿರುಪಾದಿ ಕೆ ಗೋಮರ್ಸೆ ಅವರನ್ನು ನೇಮಕ ಮಾಡಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೀಪಕ್ ಸಿಎನ್ ಅವರು ಆದೇಶ ಹೊರಡಿಸಿದ್ದಾರೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಬೆಂಗಳೂರಿನ ಪಕ್ಷದ ಕೇಂದ್ರ ಕಚೇರಿಗೆ ಆದೇಶ ಪತ್ರ ಸ್ವೀಕರಿಸಿ ಮಾತನಾಡಿದ ನಿರುಪಾದಿ ಕೆ ಗೋಮರ್ಸಿ, ಕೆಆರ್ಎಸ್ ಪಕ್ಷವು ನನ್ನ ಮೇಲೆ ನಂಬಿಕೆ ಇಟ್ಟು ಈಗಾಗಲೇ ಹಲವಾರು ಜವಾಬ್ದಾರಿಗಳನ್ನು ಕೊಟ್ಟಿದ್ದು ಇನ್ನೂ ಹೆಚ್ಚಿನ ಜವಾಬ್ದಾರಿಯಾಗಿ ರೈತ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕವಾಗಿದೆ. ನನ್ನ ನಿತ್ಯ ನಿರಂತರ ಬಡವರ, ದುಡಿದವರ, ರೈತರ ಸಾಮಾಜಿಕ ಸೇವೆಯಿಂದ ಮತ್ತು ಸಂಘಟನ ಶಕ್ತಿಯನ್ನು ಗುರುತಿಸಿ ಈ ಅವಕಾಶ ನೀಡಿದ್ದಕ್ಕಾಗಿ ಆರ್ಎಸ್ ಪಕ್ಷದ ರಾಜ್ಯ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೀಪಕ್ ಸಿಎನ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಬೀಬ್, SC/ST ಘಟಕದ ರಾಜ್ಯಾಧ್ಯಕ್ಷರಾದ ಮಾಯಾ ಗಣೇಶ್ ಸೇರಿದಂತೆ ಇನ್ನೂ ಅನೇಕರು ಇದ್ದರು. ನಮಸ್ಕಾರ, ನಾನು ದೀಪಕ್ ಸಿಎನ್, ಪಕ್ಷದ ಪ್ರಧಾನ ಕಾರ್ಯದರ್ಶಿ. ಇವತ್ತು ನಾವು ಪಕ್ಷದ ಕೇಂದ್ರ ಕಚೇರಿಯಲ್ಲಿದ್ದೀವಿ. ನಮ್ಮೊಂದಿಗೆ ಪಕ್ಷದ ಸಂಘಟನಾ ಕಾರ್ಯದರ್ಶಿಗಳಾದಂಥ ಹಬೀಬ್ ಸಾಬ್ ಅವರಿದ್ದಾರೆ, ಮತ್ತು SC/ST ಘಟಕದ ರಾಜ್ಯಾಧ್ಯಕ್ಷರಾದಂಥ ಮಾಯಾ ಗಣೇಶ್ ಅವರಿದ್ದಾರೆ. ಹಾಗೆಯೇ ನಿರುಪಾದಿ ಗೋಮರ್ಸಿ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಒಂದು ಅನೌನ್ಸ್ಮೆಂಟ್ ಮಾಡುವಂಥದ್ದಿತ್ತು, ಆ ಕಾರಣಕ್ಕಾಗಿ ನಾವು ಲೈವ್ ಬಂದಿದ್ದೇವೆ. ರಾಜ್ಯದ ಪಕ್ಷದ ರಾಜ್ಯ ರೈತ ಘಟಕವನ್ನು ಪುನರ್ರಚನೆ ಮಾಡಲಾಗಿದೆ. ಅದರಲ್ಲಿ ಈ ಹಿಂದೆ ಹಿರಿಯ ರೈತ ಹೋರಾಟಗಾರರಾದಂಥ ಗುರುಮೂರ್ತಿ ಜೋಗನಹಳ್ಳಿ ಅವರು ರೈತ ಘಟಕದ ಅಧ್ಯಕ್ಷರಾಗಿದ್ದರು. ಅವರು ಈಗಲೂ ಕೂಡ ಅವರ ಅಧ್ಯಕ್ಷತೆಯಲ್ಲೇ ರೈತ ಘಟಕ ಮುಂದುವರಿದಿದೆ. ಅದ್ರ ಜೊತೆಗೆ ನಾಗನಗೌಡ ಪಾಟೀಲ್ರು ಮತ್ತು KR ಪ್ರಭುಸ್ವಾಮಿ ಅವರು, ನಾಗನಗೌಡ ಪಾಟೀಲ್ರು ಉಪಾಧ್ಯಕ್ಷರಾಗಿದ್ದಾರೆ ಮತ್ತು ಪ್ರಭುಸ್ವಾಮಿ ಅವರು ಕಾರ್ಯದರ್ಶಿಯಾಗಿದ್ದಾರೆ. ಇವರಿಬ್ಬರು ಹಳೆ ಸಮಿತಿಯಲ್ಲಿದ್ದರು, ಅವರು ಮುಂದುವರಿತಾ ಇದ್ದಾರೆ. ಈಗ ಸಮಿತಿ ಪುನರ್ರಚನೆ ಆದ ನಂತರ ಹೊಸದಾಗಿ ಕೋಲಾರದ ವೆಂಕಟರಾಮಯ್ಯ ಅವ್ರನ್ನ ಉಪಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಹಾಗೆಯೇ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮೊಂದಿಗೆ ಇರುವಂಥ ನಿರುಪಾದಿ ಗೋಮರ್ಸಿ ಅವ್ರನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಉಳಿದಂತೆ ಮಲ್ಲಪ್ಪ ಕಾನಹಳ್ಳಿ, ಕನಕಪ್ಪ ಹುಡೇಜಾಲಿ ಮತ್ತು ಶಿವರಾಜ್ ಕಪ್ಗಲ್ ಇವ್ರನ್ನ ಕಾರ್ಯದರ್ಶಿಗಳಾಗಿ ನೇಮಕ ಮಾಡಲಾಗಿದೆ. ಇದು ಪುನರ್ರಚಿತ ರಾಜ್ಯ ರೈತ ಘಟಕದ ಪದಾಧಿಕಾರಿಗಳ ಸಮಿತಿ. ಈ ರಾಜ್ಯ ರೈತ ಘಟಕದ ಪರವಾಗಿ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ನಿರುಪಾದಿ ಗೋಮರ್ಸಿ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಆದ್ದರಿಂದ ಪುನರ್ರಚಿತ ನೇಮಕಾತಿ ಆದೇಶವನ್ನು ಅವರಿಗೆ ನೀಡಲಾಗ್ತಿದೆ. ಅವರಿಗೆ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನೀಡಲಾಗ್ತಿದೆ. ರೈತ ಘಟಕದ ಪರವಾಗಿ ಅವರಿಗೆ ಎಲ್ಲ ರೈತ ಘಟಕದ ಪದಾಧಿಕಾರಿಗಳಿಗೆ, ನೂತನವಾಗಿ ನೇಮಕವಾಗಿರುವಂಥ ಪದಾಧಿಕಾರಿಗಳಿಗೆ ಅಭಿನಂದನೆಗಳು. ಎಲ್ಲ ಒಳ್ಳೆಯದಾಗಲಿ. ರೈತರ ಸಮಸ್ಯೆಗಳ ಬಗ್ಗೆ ಹೋರಾಟ ರೂಪಿಸುವಂಥದ್ದು, ಅವರ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಮತ್ತು ಅವರಿಗೆ ಸ್ಪಂದಿಸುವಂಥ ಒಂದು ಕೆಲಸವನ್ನು ರೈತ ಘಟಕ ಮಾಡಲಿ ಅಂತ ಹಾರೈಸ್ತಾ ಈ ಲೈವನ್ನು ಮುಕ್ತಾಯ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದ, ಒಳ್ಳೆಯದಾಗಲಿ, ಅಭಿನಂದನೆಗಳು. ನ್ಯೂಸ್ಕಮಕ್ಕಾಗಿ ಅನಿವಂಶಿ ಕುಶಾಲನಗರ. ಬೇಲೂರು ತಾಲೂಕು ಆರೋಹಳ್ಳಿ ಗ್ರಾಮದಲ್ಲಿನ ಪುರಾಣ ಪ್ರಸಿದ್ಧ ಶ್ರೀ ಬಸವಣ್ಣ ದೇವರ ನೂತನ ದೇವಳದ ಲೋಕಾರ್ಪಣೆ ಇದೇ ತಿಂಗಳ 10ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ದೇವಾಲಯ ಸಮಿತಿ ಅಧ್ಯಕ್ಷರು ತಿಳಿಸಿದ್ದಾರೆ.
ಹಾಸನ ಜಿಲ್ಲೆ ಬೇಲೂರು ತಾಲೂಕು ಮಾವಿನಹಳ್ಳಿ ಹೋಬಳಿ ಆರೋಹಳ್ಳಿ ಗ್ರಾಮದಲ್ಲಿನ ಪುರಾಣ ಪ್ರಸಿದ್ಧ ಶ್ರೀ ಬಸವಣ್ಣ ದೇವರ ನೂತನ ದೇಗುಲ ಲೋಕಾರ್ಪಣೆ ಹಾಗೂ ಪೂಜ್ಯರ ಮತ್ತು ಗಣ್ಯಮಾನ್ಯರ ಸಮ್ಮುಖದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಫೆಬ್ರವರಿ 10 ಸೋಮವಾರ ಹಮ್ಮಿಕೊಳ್ಳಲಾಗಿದೆ ಎಂದು ಆರೋಹಳ್ಳಿ ಶ್ರೀ ಬಸವಣ್ಣ ದೇವರ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಎಂ ನಾಗೇಂದ್ರಪ್ಪ ಹಾಗೂ ಕಾರ್ಯದರ್ಶಿ ಪಿ ಗಣಪಪ್ಪ ತಿಳಿಸಿದರು. ಹಾರೋಹಳ್ಳಿ ಗ್ರಾಮದಲ್ಲಿ ಸಂಗಮ ಟಿವಿಯೊಂದಿಗೆ ಮಾತನಾಡಿದ ಅವರು, ಅರೆಮಲೆನಾಡು ಪ್ರದೇಶದ ಹಾರೋಹಳ್ಳಿ ಗ್ರಾಮದಲ್ಲಿನ ಪುರಾಣ ಪ್ರಸಿದ್ಧ ಶ್ರೀ ಬಸವಣ್ಣ ದೇವರ ದೇಗುಲ ತೀವ್ರ ಶಿಥಿಲವಾದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಮತ್ತು ದಾನಿಗಳ ಸಹಕಾರದಿಂದ ಸುಂದರ ದೇಗುಲ ನಿರ್ಮಾಣವಾಗಿದೆ. ಇದೇ ಫೆಬ್ರವರಿ 9ರಂದು ಧಾರ್ಮಿಕ ಕಾರ್ಯಕ್ರಮಗಳಾದ ಗಂಗಾ ಪೂಜೆ, ರುದ್ರ ಹೋಮ, ಗಣಪತಿ ಹೋಮ ಸೇರಿದಂತೆ ವಿವಿಧ ಕಾರ್ಯಗಳ ಬಳಿಕ 10ರಂದು ಸೋಮವಾರ ಬೆಳಗ್ಗೆ ಪುಷ್ಪಗಿರಿ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ದೇವರ ಪ್ರತಿಷ್ಠಾಪನೆ ಹಾಗೂ ಕಲಶ ಪ್ರತಿಷ್ಠಾಪನೆ ನಡೆಸಲಾಗುತ್ತದೆ. ಬೆಳಗ್ಗೆ 11 ಗಂಟೆಗೆ ಪುಷ್ಪಗಿರಿ ಜಗದ್ಗುರುಗಳು, ತಮ್ಮಡಿಹಳ್ಳಿ ಶ್ರೀಗಳು ಮತ್ತು ಕೋಳಗುಂದ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಸಲಾಗುತ್ತದೆ. ಸರ್ವ ಭಕ್ತರು ಸಕಾಲಕ್ಕೆ ಆಗಮಿಸಿ ಶ್ರೀಗಳ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ಮಾಡಿದರು. ಹಾರೋಹಳ್ಳಿ ಗ್ರಾಮದ ಮುಖಂಡರಾದ ಚಂದ್ರಶೇಖರ್ ಹಾಗೂ ಸಿದ್ದೇಶಪ್ಪ ದೇಗುಲದ ಮಹತ್ವ ಕುರಿತು ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ಹಾರೋಹಳ್ಳಿ ಪಿ ಚಂದ್ರಶೇಖರ್, ವಿಜಯಕುಮಾರ್, ಡಿ ಚಂದ್ರಶೇಖರ್ ಇದ್ದರು. ನಾಗೇಂದ್ರಪ್ಪ ಅಂತ ಹಾರೋಹಳ್ಳಿ, ನಮ್ಮ ಬಸವಣ್ಣ ದೇವರ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ. ನಾವು ಸುಮಾರು 3-4 ವರ್ಷದಿಂದ ಈ ಒಂದು ದೇವಾಲಯ ನಿರ್ಮಾಣಕ್ಕೆ ಗ್ರಾಮಸ್ಥರೆಲ್ಲ ಸಹಕಾರ ನೀಡಿ ಈ ಒಂದು ಶ್ರಮದಿಂದ ಇಂದು ದೇವಾಲಯ ಲೋಕಾರ್ಪಣೆ ಆಗೋ ಮಟ್ಟಕ್ಕೆ ಬಂದು ದಿನಾಂಕ 10/2/25 ಸೋಮವಾರ ಲೋಕಾರ್ಪಣೆಗೊಳ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ತಾಲೂಕಿನ ಭಕ್ತಾದಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಾರ್ವಜನಿಕರಲ್ಲಿ ಕೋರುತ್ತೇನೆ. ಹಾಗೂ ಈ ಒಂದು ದೇವಾಲಯ ನಿರ್ಮಾಣಕ್ಕೆ ಹಲವಾರು ಗಣ್ಯರು ಸಹಕಾರ ನೀಡಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಹಾಗಾಗಿ ಇಂದು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳ್ಳಲು ಎಲ್ಲರ ಸಹಕಾರವನ್ನು ಕೋರ್ತಾ ನನ್ನ 2 ಮಾತು. ನಾನು ಹಾರೋಹಳ್ಳಿ ಪಾಪಣ್ಣ. ನಮ್ಮ ಗ್ರಾಮದಲ್ಲಿ 9 ಮತ್ತು 10ಕ್ಕೆ ಬಸವಣ್ಣ ದೇವರನ್ನ ಉದ್ಘಾಟನಾ ಸಮಾರಂಭವನ್ನು ಇಟ್ಕೊಂಡಿರ್ತೇವೆ. ನಮ್ಮ ಗ್ರಾಮಕ್ಕೆ ಸ್ವಾಮೀಜಿಗಳು ನಮ್ಮ ಪುಷ್ಪಗಿರಿ ಮಠದ ಶ್ರೀ ಗುರುಗಳಾದಂಥ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ, ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳಾದಂಥ ಮತ್ತು ಪರಮಪೂಜ್ಯ ಅಭಿನಂದ ಮಲ್ಲಿಕಾರ್ಜುನ ದೇಶಿಕೇಂದ್ರ ಮಹಾಸ್ವಾಮಿಗಳು ತಮ್ಮಡಿಹಳ್ಳಿ ಮಠ ಮತ್ತು ಪರಮಪೂಜ್ಯ ಜಯಚಂದ್ರಶೇಖರ ಸ್ವಾಮಿಗಳು ಕೋಳಗುಂದ ಮಠ ಮತ್ತು ಹಾಗೆ ನಮ್ಮ ಗ್ರಾಮಕ್ಕೆ ಶಾಸಕರಾದಂಥ ನಮ್ಮ ಜನಪ್ರಿಯ ಶಾಸಕರಾದ ಸುರೇಶಣ್ಣವರು ಮತ್ತು ನಮ್ಮ ಸಮಾಜದ ಮುಖಂಡರು ಆದಂಥ ಗ್ರಾನೇಟ್ ರಾಜಶೇಖರಣ್ಣನವರು ಹಾಗೂ MP ಆದಂಥ ಶ್ರೇಯಸ್ ಪಾಟೀಲು, ಮಾಜಿ MLA ನಿಂಗೇಶಣ್ಣನವರು ಮುಂತಾದ ಗಣ್ಯರು ನಮ್ಮ ಗ್ರಾಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಅಷ್ಟೇ ಅಲ್ಲ, ನಮ್ಮ ಊರು ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಮತ್ತು ನಮ್ಮ ತಾಲೂಕಿನ ಜಿಲ್ಲಾದ್ಯಂತ ಎಲ್ಲ ನಮ್ಮ ಹಾರೋಹಳ್ಳಿ ಗ್ರಾಮದ ಹೆಣ್ಮಕ್ಳಿರ್ಬೋದು, ನಮ್ಮ ರಿಲೇಷನ್ಸು ಮತ್ತು ಎಲ್ಲರೂ ಸಹ ಬಂದು ಸಹಕರಿಸಿ ತಮ್ಮ ಕಾರ್ಯಕ್ರಮವನ್ನು ತುಂಬ ಅದ್ಧೂರಿಯಾಗಿ ನೆರವೇರಿಸಿ ಸಹಕಾರ ಮಾಡ್ತಾರೆ ಅಂತೇಳಿ ಈ ಗ್ರಾಮದಲ್ಲಿ ಎಲ್ಲರೂ ಸಹ ಸಹಕಾರ ಕೊಡಬೇಕು. ನಮ್ಮ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತೇಳಿ ನಾನು ಕೇಳಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಅಂತೇಳಿ. ದೇವಸ್ಥಾನಕ್ಕಾಗಿ ಅನಂತರಾಜ ಅರಸ್ಪೇದೂರು. ಶಾಲಾ ಶಿಕ್ಷಣ ಇಲಾಖೆ ನೌಕರರ ಸಂಘ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ಶಿಕ್ಷಕರ ವಿವಿಧ ಸಮಸ್ಯೆಗಳ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರರ ಸಂಘ ಬೆಂಗಳೂರು, ಕೊಡಗು ಜಿಲ್ಲಾ ಘಟಕ ಮತ್ತು ವಿರಾಜಪೇಟೆ ತಾಲೂಕು ಘಟಕದ ವತಿಯಿಂದ ವಿರಾಜಪೇಟೆಯ ನೂತನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಭೇಟಿಯಾಗಿ ಜಿಲ್ಲೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಮತ್ತು ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಮನವಿ ಪತ್ರ ಸಲ್ಲಿಸಲಾಯಿತು. ನಿನ್ನೆ ಬಿಇಒ ಕಚೇರಿಗೆ ಭೇಟಿ ನೀಡಿದ ಸಂಘದ ಪದಾಧಿಕಾರಿಗಳು ನೂತನ ಬಿಇಒ ಅವರನ್ನ ಜಿಲ್ಲಾಧೀಶರಾದ ಶರತ್ ಕುಮಾರ್, ಜಿಲ್ಲಾ ಖಜಾಂಚಿ ದಿವಾಕರ್, ಉಪಾಧ್ಯಕ್ಷೆ ಗೀತಾಂಜಲಿ, ತಿಮ್ಮರಾಜ್, ಕಾರ್ಯದರ್ಶಿ ನಸೀಮಾ, ಕಾರ್ಯದರ್ಶಿ ಟಿಪಿಒ ಕವಿತಾ, ವಿರಾಜಪೇಟೆ ತಾಲೂಕಿನ ಅಧ್ಯಕ್ಷರಾದ ಶರೀಫ್, ಕಾರ್ಯದರ್ಶಿ ವಾಸುವರ್ಮ, ಖಜಾಂಚಿ ಶ್ರೀಮತಿ ಪ್ರದೀಪಾ, ಜಿಲ್ಲಾ ಪರಿಷತ್ ಸದಸ್ಯರಾದ ಶ್ರೀಶ ನಾಗರಾಜ್, ಕವಿತಾ, ಜಂಟಿ ಕಾರ್ಯದರ್ಶಿ ಮದನ್, ಸಂಘಟನಾ ಕಾರ್ಯದರ್ಶಿ ರಣವೀರ್, ವೆಂಕಟೇಶ್ ಇವರೆಲ್ಲರ ಉಪಸ್ಥಿತಿಯೊಂದಿಗೆ ವಿರಾಜಪೇಟೆ ನೂತನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಸ್ವಾಗತಿಸಿ ಸನ್ಮಾನಿಸಲಾಯಿತು. ಕಾರ್ಯಾರಂಭ ಮಾಡಿರುವಂತಹ ಶಾಲಾ ಶಿಕ್ಷಣ ಇಲಾಖಾ ನೌಕರರ ಸಂಘದ ವತಿಯಿಂದ ನಾವೆಲ್ಲರೂ ಕೂಡ ಜಿಲ್ಲಾ ಪದಾಧಿಕಾರಿಗಳು ಮತ್ತು ತಾಲೂಕು ಘಟಕದ ವತಿಯಿಂದ ಈ ದಿನ ಆಗಮಿಸಿ ಪ್ರೀತಿಪೂರ್ವಕವಾಗಿ ಅವರನ್ನು ತಾಲೂಕಿಗೆ ಸ್ವಾಗತಿಸಬೇಕು ಅಂತೇಳಿ
ಆಗಮಿಸಿದ್ದೀವಿ. ಅವರೆಲ್ಲರಿಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ತಾಲೂಕು ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಎಲ್ಲ ಪದಾಧಿಕಾರಿಗಳು ಕೂಡ ಒಬ್ಬರು ಕೂಡ ತಪ್ಪದೆ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಅದು ಶಾಲೆಯ ಅವಧಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ಸುಮಾರು 5:30 ಕೂಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಉಪಸ್ಥಿತಿಯಲ್ಲೇ ನಾವು ಎಲ್ಲರನ್ನ ಸನ್ಮಾನ ಮಾಡಬೇಕು ಮತ್ತು ಅವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸಬೇಕು ಅಂತೇಳಿ ನಾವೆಲ್ಲರೂ ಕೂಡ ಆಗಮಿಸಿದ್ದೀವಿ. ಹಾಗಾಗಿ ಎಲ್ಲರ ಪರವಾಗಿ, ಆ ತಾಲೂಕು ಘಟಕದ ಎಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೀನಿ. ಇದ್ರ ಜೊತೆಗೆ ಪ್ರಮುಖವಾಗಿ ನಾವು ಬಂದಂಥ ಸಂದರ್ಭದಲ್ಲಿ ಸ್ವಾಗತದ ಜೊತೆಗೆ ನಮ್ಮ ಒಂದಷ್ಟು ಅಳಲನ್ನು ತೋಡ್ಕೊಳ್ಳುವಂಥದ್ದು ಅನಿವಾರ್ಯ. ಯಾಕೆಂದರೆ ಒಂದಷ್ಟು ಸಮಸ್ಯೆಗಳು ಇದ್ದೇ ಇದೆ. ಯಾಕೆಂದರೆ ಇದ್ರ ಜೊತೆಗೆ ನಾವು ಮೇಯ್ನಾಗಿ ಸರ್ ಬಂದ ತಕ್ಷಣ ಹೇಳಿದ್ರು ಫಸ್ಟೇ ಮನವಿ ಕೊಡ್ತಾ ಇದ್ದೀರಾ ಅಂತ. ಸೊ ಅಷ್ಟೊಂದು ಸಮಸ್ಯೆಗಳಲ್ಲಿ ತೊಳಲಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಸಮಸ್ಯೆಗಳನ್ನ ನೀವು ಬಗೆಹರಿಸ್ಕೊಟ್ರೆ ನಿಜವಾಗ್ಲೂ ಕೂಡ ನಮ್ಮಷ್ಟು ಸಂತೃಪ್ತರು ಇನ್ಯಾರು ಇರೋದಿಲ್ಲ ಸಾಹೇಬ್ರೆ. ತಮ್ಮೆಲ್ಲರೂ ಕೂಡ ಕೊಟ್ಟಿರುವಂತಹ ಮತ್ತು ಅಲ್ಲಿರುವಂಥ ಎಲ್ಲ ಅಂಶಗಳಲ್ಲಿ ಕೆಲವೊಂದು ಅಂಶಗಳನ್ನು ನಾನು ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಪ್ರಾಥಮಿಕ ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ರಾಜ್ಯ ಮಟ್ಟದಲ್ಲೂ ಕೂಡ ಸುದ್ದಿ ಮಾಡ್ತಿರುವಂಥ ಸಮಸ್ಯೆ ಅಂತ ಅಂದರೆ PST ಮತ್ತು GPTಗಳ ಬಡ್ತಿ ವಿಷಯವಾಗಿ ಈಗಾಗಲೇ ಅನೇಕ ಬಾರಿ ಕಾನೂನು ಸಲಹೆಯನ್ನು ಕೂಡ ಕೇಳಿದ್ದಾರೆ. ಹಾಗಾಗಿ ನಿಮ್ಮ ಹಂತದಲ್ಲಿ ನೀವೇನು ಕಾನೂನು ಬೆಂಬಲವನ್ನು ಕೊಡ್ಬೋದು, ನಮ್ಮ ಪರವಾಗಿ ಅಂದರೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಪರವಾಗಿ ನೀಡಿ ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ನಮ್ಮ ಪ್ರೌಢಶಾಲಾ ಶಿಕ್ಷಕರ ವೇತನ ಅಂತೂ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಕಳೆದ 5-6 ತಿಂಗಳಿಂದ ತುಂಬ ಸಮಸ್ಯೆ ಆಗಿದೆ. ಅನುದಾನದ ಕೊರತೆ 2 ತಿಂಗಳಿಗಾಗಿತ್ತು, ಅದು ಇನ್ನೂ ಕೂಡ ಬಗೆಹರಿದಿಲ್ಲ. ಕಳೆದ ಬಾರಿ ಇದ್ದಂಥ ಪ್ರಭಾರಿ ಶಿಕ್ಷಣಾಧಿಕಾರಿಗಳಿಗೆ ತಿಳಿಸಿದ್ರು ಕೂಡ ಅವರು ಪತ್ರ ವ್ಯವಹಾರವನ್ನು ನಡೆಸಿದರು. ಅಧಿಕಾರಿಗಳ ಹಂತದಲ್ಲಿ ಅಷ್ಟೇ ಸಾಧ್ಯವಾಗೋದಕ್ಕೆ ಸಾಧ್ಯ. ಅದ್ರ ಜೊತೆಗೆ ನಾವು ಕೂಡ ಹೇಳಿದ್ವಿ ಅವರಿಗೆ ಖುದ್ದಾಗಿ, ನಾವು ಕೂಡ ಒಂದಷ್ಟು ಶಿಕ್ಷಕರು ಆರ್ಥಿಕ ಇಲಾಖೆಗೆ ಬರೋದಕ್ಕೆ ಸಿದ್ಧ ಇದ್ದೀವಿ, ನೀವು ಕೂಡ ನಿಮ್ಮ ಕಚೇರಿಯಿಂದ ಯಾರಾದರೂ ಕಳಿಸ್ಕೊಡಿ ಅಂತ ಹೇಳಿದ್ವಿ. ಅದು ಕಾರ್ಯರೂಪಕ್ಕೆ ಬರಲಿಲ್ಲ, ಬೇರೆ ರೀತಿಯಾದಂಥ ಪ್ರಯತ್ನ ಆಯಿತು. ಆದರೂ ಕೂಡ 5 ತಿಂಗಳಿಂದ ಸರಿಯಾದ ವೇತನ ಪ್ರೌಢಶಾಲಾ ಶಿಕ್ಷಕರಿಗೆ ಆಗ್ತಿಲ್ಲ. ಎಷ್ಟೊಂದು ಜನರು EMIಗಳು ಚೆಕ್ಗಳು ಬೌನ್ಸ್ ಆಗಿದೆ ಸಾಹೇಬ್ರೆ. ತುಂಬ ಕಷ್ಟದಲ್ಲಿದ್ದೀವಿ, ನನ್ನನ್ನು ಒಳಗೊಂಡಂತೆ. ಹಾಗಾಗಿ ದಯಮಾಡಿ, ಆಮೇಲೆ ಜನವರಿ ತಿಂಗಳು ಕೂಡ ವೇತನ ಆಗಿಲ್ಲ, ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿರೋರಿಗೆ ಒಂದು 3-4 ದಿನಕ್ಕೂ ಸಂಬಳ ಆಗಿಲ್ಲ. ವೇತನದಂತೂ ತುಂಬ ಸಮಸ್ಯೆ ಆಗಿದೆ. ಆದರೆ ಆ ಸಮಸ್ಯೆ ಮೂಲ ಕಾರಣ ಯಾರು ಅಂತ ಇದುವರೆಗೂ ನಮಗೂ ಗೊತ್ತಾಗಿಲ್ಲ. ಆ ಸಮಸ್ಯೆನೂ ಬಗೆಹರಿಲ್ಲ. ನಾನು ನೇರವಾಗಿ ಮಾತಾಡ್ತೀನಿ. ಉಪನಿರ್ದೇಶಕರಿಗೆ ಒಂದ್ಸಲಿ HM ಸಭೆಯಲ್ಲಿ ನಮ್ಮ ಶರೀಫ್ ಸರ್ ಹೇಳಿದಾಗ ಅವರು ನೇರವಾಗಿ BO ಆಫೀಸ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಒಬ್ಬ ಕ್ಲರ್ಕ್ ಬಗ್ಗೆ ಬೆರಳು ತೋರಿಸಿ ಇವರಿಂದನೇ ತಪ್ಪಾಗಿದ್ದು ಅಂತ ಎಲ್ಲರ ಸಮ್ಮುಖದಲ್ಲಿ ಹೇಳಿದರು. ಬಟ್ ಇಲ್ಲಿ ಕೇಳಿದ್ರೆ ನಮ್ಗೆ ತಪ್ಪಿಲ್ಲ ಅಂತಾರೆ, ಬಟ್ ಅಲ್ಲಿ ನಮ್ಗೆ ತಪ್ಪಿಲ್ಲ ಅಂದರೆ ಯಾರು ತಪ್ಪು ಅಂತಲೂ ಗೊತ್ತಾಗ್ತಿಲ್ಲ. ಹಾಗಾಗಿ ವೇತನದ ಬಹಳ ಸಮಸ್ಯೆ ಆಗಿದೆ. ನ್ಯೂಸ್ ಓಪ್ಷನ್ನಲ್ಲಿ ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ HK ಅಶೋಕ್ ಹಾಗೂ ಉಪಾಧ್ಯಕ್ಷರಾಗಿ ಚಂದ್ರಶೇಖರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕೆಆರ್ಪೇಟೆ ತಾಲೂಕು ಹೊಸಹೊಳಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ JDS, BJP, ಕಾಂಗ್ರೆಸ್ ಪಕ್ಷದ ಒಮ್ಮತದ ಮೈತ್ರಿ ಅಭ್ಯರ್ಥಿಯಾಗಿ HK ಅಶೋಕ್ ಹಾಗೂ ಉಪಾಧ್ಯಕ್ಷರಾಗಿ ಚಂದ್ರಶೇಖರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ಪ್ರಕಾಶ್, ಯೋಗೇಶ್, ಕೃಷ್ಣೇಗೌಡ, ಕೃಷ್ಣಪ್ಪ, ಶಶಿಧರ್, ಗೀತಾ, ಪ್ರವೀಣ್, ಶ್ರೀಧರ್, ತೇಜಾವತಿ ಚಿಂಚೇಗೌಡ, ಅಭಿಷೇಕರ್, ಹೊಸಹೊಳಲು ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯದರ್ಶಿ ಪ್ರಮೋದ್ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು. ನೂತನ ಅಧ್ಯಕ್ಷರು, ಉಪಾಧ್ಯಕ್ಷರನ್ನ ಶಾಸಕರಾದ HK ಮಂಜು, JDS ಮುಖಂಡ ಅಕ್ಕಿ ಹೆಬ್ಬಾಳು ರಘು, ಐನೂರಹಳ್ಳಿ ಮಲ್ಲೇಶ್ ಸೇರಿದಂತೆ JDS, BJP ಹಾಗೂ ಕಾಂಗ್ರೆಸ್ ಪಕ್ಷಗಳ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, ಕೆಆರ್ಪೇಟೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹಳೆಬೀಡು ಹೋಬಳಿಯ ಐದಳ್ಳ ಕಾವಲು ಸರ್ವೆ ನಂಬರ್ 1ರಲ್ಲಿರುವ ಕೃಷಿ ಭೂಮಿಯನ್ನು ರೈತರಿಗೆ ಉಳಿಸುವಂತೆ ರಾಜ್ಯ ರೈತ ಸಂಘದ ವತಿಯಿಂದ ಮನವಿ ಸಲ್ಲಿಸಿದರು. ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹಳೆಬೀಡು ಹೋಬಳಿಯ ಐದಳ್ಳ ಕಾವಲು ಸರ್ವೆ ನಂಬರ್ 1ರಲ್ಲಿ ಸುಮಾರು 2680 ಎಕರೆ ಕೃಷಿ ಭೂಮಿಯನ್ನು ರೈತರಿಗೆ ಉಳಿಸಲು ಸಂಬಂಧಪಟ್ಟ ಇಲಾಖೆಗಳು ಮೀನಾಮೇಷ ಎಣಿಸುತ್ತಿದ್ದು, ಭೂಮಿಯನ್ನು ರೈತರಿಗೆ ಕೊಡಿಸಬೇಕೆಂದು ರಾಜ್ಯ ರೈತ ಸಂಘದ ರಾಷ್ಟ್ರೀಯ ಸಂಚಾಲಕ ಕನಕಂಚನಹಳ್ಳಿ ಪ್ರಸನ್ನಕುಮಾರ್ ನೇತೃತ್ವದಲ್ಲಿ ರೈತ ಮುಖಂಡರು ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿ ಸಲ್ಲಿಸಿದ್ದಾರೆ. ರಾಜ್ಯಪಾಲರಿಗೆ ಮಾಹಿತಿ ನೀಡಿದ ಕನಕಂಚನಹಳ್ಳಿ ಪ್ರಸನ್ನಕುಮಾರ್, ಕೃಷಿ ಭೂಮಿಯನ್ನು ರೈತರಿಗೆ ಉಳಿಸಬೇಕು. ಈ ಬಗ್ಗೆ ಹಲವು ಬಾರಿ ಅರಣ್ಯ ಅಧಿಕಾರಿಗಳು, ಸಚಿವರು, ಶಾಸಕರನ್ನ ಭೇಟಿಯಾಗಿ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ ಎಂದು ತಿಳಿಸಿದ್ದಾರೆ. ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜ್ಯ ರೈತ ಸಂಘದ ರಾಷ್ಟ್ರೀಯ ಸಂಚಾಲಕ ಕನಕಂಚನಹಳ್ಳಿ ಪ್ರಸನ್ನಕುಮಾರ್, ಬೇಲೂರು ತಾಲೂಕಿನ ಹಳೆಬೀಡು ಹೋಬಳಿಯ ಐದಳ್ಳ ಕಾವಲು ಸರ್ವೆ ನಂಬರ್ 1ರಲ್ಲಿನ
2680 ಎಕರೆ ಭೂಮಿಯನ್ನ ಕಳೆದ 3 ದಶಕಗಳಿಂದ ರೈತರು ಉಳುಮೆ ಮಾಡಿಕೊಂಡು ಬರುತ್ತಿದ್ದಾರೆ. ಈ ನಡುವೆ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಭೂಮಿ ನಮಗೆ ಸೇರಿದೆಂದು ರೈತರನ್ನ ಒಕ್ಕಲೆಬ್ಬಿಸುವ ಹುನ್ನಾರ ನಡೆಸುತ್ತಿದ್ದಾರೆ. ಈ ಭೂಮಿ ಇಂದಿಗೂ ಸರ್ಕಾರಿ ಭೂಮಿ ಎಂದು ಪಹಣಿಯಲ್ಲಿ ಬರುತ್ತಿದೆ. ದೊಡ್ಡ ಕೋಡಿಹಳ್ಳಿ, ಅಪ್ಪಿಹಳ್ಳಿ, ಚಟ್ನಹಳ್ಳಿ, ಹಿರೇಹಳ್ಳಿ ಮತ್ತು ಜಾವಗಲ್ ಹೋಬಳಿ, ಬಂದೂರು, ಕಾಳನಕೊಪ್ಪಲು, ಉಂಡಿಗನಾಡು, ನಾಯಕನಕೆರೆ ಕಾವಲು ಇಂತಹ ಗ್ರಾಮದ ರೈತರಿಗೆ ನಮೂನೆ 57ನೇ ಅಧಿನಿಯಮದ ಪ್ರಕಾರ ಬಗರ್ಹುಕುಂ ಸಾಗುವಳಿ ಅರ್ಜಿಯಲ್ಲಿ 800 ರೈತರಿಗೆ ಕೃಷಿ ಭೂಮಿ ನೀಡಬೇಕೆಂದು ಈಗಾಗಲೇ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ಕಂದಾಯ, ಅರಣ್ಯ ಇಲಾಖೆ ಮಂತ್ರಿಗಳಿಗೆ ಮನವಿ ನೀಡಲಾಗಿದೆ. ಎಲ್ಲರೂ ಕೂಡ ದಾಖಲೆಗಳನ್ನು ಪರಿಶೀಲನೆ ನಡೆಸಿ ರೈತರಿಗೆ ನೀಡುವ ಭರವಸೆ ನೀಡಿದ್ದಾರೆ. ಆದರೆ ಸ್ಥಳೀಯವನಾಗಿ ನಮಗೆ ಇಲಾಖೆಗಳ ಅಧಿಕಾರಿಗಳು ಸಹಕಾರ ನೀಡುತ್ತಿಲ್ಲ ಎಂದು ದೂರಿದರು. ಬೇಲೂರು ತಹಶೀಲ್ದಾರ್ ಅವರಿಗೂ 2 ಬಾರಿ ಮನವಿ ನೀಡಿದ್ದೇವೆ ಎಂದು ತಿಳಿಸಿದರು. ವಿಶೇಷ ಎಂದರೆ ರಾಷ್ಟ್ರಪತಿ ಭೇಟಿಗೆ ತೆರಳಿದ್ದ ರೈತ ಪ್ರಮುಖರಿಗೆ ಪೊಲೀಸ್ ರಕ್ಷಣೆ ಒದಗಿಸಲಾಗಿತ್ತು. ರೈತರು ಕೆಲವು ಸ್ಥಳಗಳಲ್ಲಿ ರೈತ ಪರ ಘೋಷಣೆ ಕೂಗಿದರು. ಇದೇ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ನಿಂಗಪ್ಪ, ಜಿಲ್ಲಾ ಉಸ್ತುವಾರಿ ಅಯ್ಯಬ್ ಸಾಬ್, ಜಿಲ್ಲಾ ಕಾರ್ಯದರ್ಶಿರಾದ ಏಜಜ್ ಪಾಷಾ, ಜಿಲ್ಲಾ ಕಾರ್ಯದರ್ಶಿ ಮೊಹಮ್ಮದ್ ದಸ್ತಗಿರಿ, ರೈತ ಮುಖಂಡರಾದ ಹನುಮಂತ, ನಂಜಮ್ಮ, ಅಬ್ದುಲ್ ಖುಜಿ, ಶಶಿಕುಮಾರ್ ಇನ್ನು ಮುಂತಾದವರು ಹಾಜರಿದ್ದರು. कहाँ गए इसके बारे में बताइए. इस मांग को लेकर कहाँ आप लोग गए? हम लोग को कर्नाटक सरकार कर्नाटक सरकार से, महाराष्ट्र सरकार से, मध्य प्रदेश सरकार से, राजस्थान सरकार से, यूपी सरकार से, दिल्ली सरकार से हम दिल्ली राष्ट्रपति भवन, राष्ट्रपति भवन एंड प्रधानमंत्री भवन के आता. अच्छा, ओके. ನ್ಯೂಸ್ ಸಗಮಕ್ಕಾಗಿ ಅನಂತರಾಜ ಅರಸ್, ಬೇಲೂರು. ಕ್ಯಾರ್ಪೇಟೆ ತಾಲೂಕಿನ ಹೇಮಗಿರಿಯ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿಯ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಭೃಗು ಮಹರ್ಷಿಗಳ ಪುಣ್ಯಭೂಮಿ ಹೇಮಗಿರಿಯಲ್ಲಿ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿಯ ಬ್ರಹ್ಮರಥೋತ್ಸವವು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ಶ್ರೀರಥದಲ್ಲಿ ವಿರಾಜಮಾನವಾಗಿದ್ದ ಉತ್ಸವ ಮೂರ್ತಿಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದ ಶಾಸಕ ಮಂಜು, ತಹಶೀಲ್ದಾರ್ ಡಾಕ್ಟರ್ ಅಶೋಕ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುಷ್ಮಾ, ಬಂಡಿಹೊಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಿ ಅಣ್ಣಪ್ಪ ಹಾಗೂ ಕೋರಮಂಡಲ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ರವಿರೆಡ್ಡಿ ವಿಶೇಷ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಉಘೇ ಗೋವಿಂದ, ಉಘೇ ವೆಂಕಟರಮಣ, ಉಘೇ ಶ್ರೀನಿವಾಸ, ಉಘೇ ರಂಗನಾಥ ಎಂಬ ಜಯಘೋಷಗಳು ಮುಗಿಲು ಮುಟ್ಟಿದ್ದವು. ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆನಂದೇಗೌಡ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದರು. ನಂತರ ನಡೆದ ಕಾರ್ಯಕ್ರಮದಲ್ಲಿ ಜಾತ್ರಾ ಕಾಲದಲ್ಲಿ ಭಾಗವಹಿಸಿದ್ದ ಉತ್ತಮ ರಾಸುಗಳ ಮಾಲೀಕರಿಗೆ ಕೋರಮಂಡಲ ಸಕ್ಕರೆ ಕಾರ್ಖಾನೆ ವತಿಯಿಂದ ಆಯೋಜಿಸಿದ್ದ ಬಹುಮಾನ ವಿತರಣೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ರಾಸುಗಳ ಮಾಲೀಕರಿಗೆ ಬಹುಮಾನ ವಿತರಿಸಿ ಶಾಸಕರಾದ ಮಂಜು ಮಾತನಾಡಿ, ರೈತರ ಜೀವನಾಡಿಯಾಗಿ ಹೆಗಲಿಗೆ ಹೆಗಲು ನೀಡಿ ದುಡಿಯುವ ರಾಸುಗಳನ್ನು ಚೆನ್ನಾಗಿ ಕಾಣಿಸುವಂತೆ ಅಲಂಕಾರ ಮಾಡಿಕೊಂಡು ಜಾತ್ರೆಯಲ್ಲಿ ಪ್ರದರ್ಶನಕ್ಕೆ ತರುವ ರೈತರನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕೋರಮಂಡಲ ಸಕ್ಕರೆ ಕಾರ್ಖಾನೆಯು ರಾಸುಗಳ ಮಾಲೀಕರಿಗೆ ಬಹುಮಾನ ವಿತರಿಸುವ ಕೆಲಸವನ್ನು ಮಾಡಿಕೊಂಡು ಬರುತ್ತಿದೆ. ಒಳ್ಳೆಯ ಮಳೆಯಾಗಿ ಚೆನ್ನಾಗಿ ಬೆಳೆಯಾಗಿ ಲೋಕದಲ್ಲಿ ಸುಭಿಕ್ಷೆ ನೆಲೆಸುವಂತೆ ಹಾಗೂ ರೈತರ ಬದುಕು ಹಸನಾಗುವಂತೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದೇನೆ. ರಥೋತ್ಸವದಲ್ಲಿ ಭಾಗವಹಿಸಿದ್ದ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಶಾಸಕ ಮಂಜು ಶುಭ ಹಾರೈಸಿದರು. ಇಒ ಸುಷ್ಮಾ, ಬಂಡಿಹೊಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಯಲಕ್ಷ್ಮಿ ಅಣ್ಣಪ್ಪ, ಉಪಾಧ್ಯಕ್ಷರಾದ ಲೀಲಾವತಿ, ವೈದ್ಯಾಧಿಕಾರಿ ಡಾಕ್ಟರ್ ಪುನೀತ್, ಪಶು ವೈದ್ಯಕೀಯ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ದೇವರಾಜು, ಕೋರಮಂಡಲ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ರವಿರೆಡ್ಡಿ, ಕಬ್ಬು ವಿಭಾಗದ ಹಿರಿಯ ಅಧಿಕಾರಿ ಕೆ ಬಾಬುರಾಜ್, ದತ್ತಾತ್ರೇಯ, ಮುಖಂಡರಾದ ಬಲದೇವ್, ಮಹದೇವೇಗೌಡ, ದರ್ಶನ್, ಮೋಹನ್ ಕುಮಾರ್, ರಾಮಯ್ಯ, ಮುದ್ದುಕೃಷ್ಣ ನಾಯಕ, ಶಶಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಎಲ್ಲ ಗೊತ್ತಿರೋ ಹಾಗೆ ಒಂದು ಕಾರ್ಯಕ್ರಮ, ಈ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಮೊದಲನೇದಾಗಿ ಪೂಜೆ ಮಾಡಬೇಕಾದ್ರೆ ಎಲ್ಲರೂ ಸಹ ಆಚರಿಸ್ತಾರೆ. ಮುಂದೆ ಬರುವಂಥ ದಿನಗಳಲ್ಲಿ ಆ ಒಂದು ಈ ಸಂದರ್ಭದಲ್ಲಿ ಜನಗಳನ್ನ ಬಂದು ರೈತರು ವರ್ಷ ಪೂರ್ತಿ ನಮ್ಮ ಕಾರ್ಯಕ್ರಮದಲ್ಲಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಸಹ ತಮ್ಮ ವಿಶ್ವಾಸವನ್ನು, ತಮ್ಮ ಅನುಭವವನ್ನು ಹಂಚಿಕೊಂಡು ಒಂದು ವಾರ ಇಲ್ಲೇ ಜಾತ್ರೆಯಲ್ಲಿ ತಂಗಿದ್ದು ಜನಗಳನ್ನ ಪ್ರದರ್ಶನ ಮಾಡೋದ್ರ ಜೊತೆಗೆ ನಮ್ಮ ವಿಶ್ವಾಸವನ್ನು ಮೂಡಿಸಿಕೊಂಡು ಒಂದು ಸಂಭ್ರಮಾಚರಣೆ ಉದ್ದೇಶದಿಂದ ಮಾಡ್ತಾರೆ. ಅಂತಿಮವಾಗಿ ಇಲ್ಲಿ ನಮ್ಮ ಜಾತ್ರೆಯಲ್ಲಿ ಯಾವುದೇ ರೀತಿ ನಿರ್ವಿಘ್ನ ಬಾರ್ದಂಗೆ ವೆಂಕಟರಮಣ ಸ್ವಾಮಿ ಆಶೀರ್ವಾದ ಇರಲಿ ಅಂತ
ಪೂಜೆ ಮಾಡಿ ಮೊದಲನೇದಾಗಿ ನಿನ್ನೆ ವೆಂಕಟರಮಣ ಸ್ವಾಮಿಯ ಒಂದು ಕಲ್ಯಾಣೋತ್ಸವ, ಇವತ್ತು ರಥೋತ್ಸವ, ಒಂದೇ ಇನ್ನೊಂದು 5ನೇ ತಾರೀಕು ಭಾನುವಾರ 5ನೇ ತಾರೀಕು 9ನೇ ತಾರೀಕು ತೆಪ್ಪೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷವೂ ಸಹ ಇದೇ ರೀತಿ ಜರುಗ್ತಾ ಇದೆ. ಅದರ ಉದ್ದೇಶ ಅಷ್ಟೇ, ತೆಪ್ಪೋತ್ಸವ ಕಲ್ಯಾಣ ವೆಂಕಟೇಶ್ವರದಲ್ಲಿ ಪೂಜೆ ಮಾಡಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ, ಜೊತೆಗೆ ದನಗಳಿಗೂ ಸಹ ಯಾವುದೇ ರೀತಿ ರೋಗ ರುಜಿನ ಬಾರ್ದಂಗಿರಲಿ, ಮಳೆ ಬೆಳೆ ತುಂಬ ಚೆನ್ನಾಗಿ ಆಗಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮದ ಪೂಜೆಯನ್ನು ಮಾಡೋದು ತಾಲೂಕು ಆಡಳಿತ ಮತ್ತು ತಾಲೂಕು ಆಡಳಿತ ಜರುಗ್ತಾ ಇದೆ. ಅದೇ ಜರುಗಿದೆ. ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿರ್ತಾರೆ, ನಮ್ಮ ತಾಲೂಕು ಸಮೃದ್ಧಿಯಾಗಿರಲಿ, ತಾಲೂಕು ರೈತ ಸಮೃದ್ಧಿಯಾಗಿರಲಿ, ಮಳೆ ಬೆಳೆ ಚೆನ್ನಾಗಾಗಲಿ ಅನ್ನೋ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಕಾರ್ಯಕ್ರಮ ಕರೆಸಿ ಎಲ್ಲ ಉತ್ತಮ ರಾಸುಗಳನ್ನು ಬೆಳೆಸಿ ಪ್ರದರ್ಶನ ಮಾಡುವಂಥ ಎಲ್ಲ ರೈತರುಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಸಹ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಅನ್ನೋ ಮಾತನ್ನು ಹೇಳಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಸಹ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿದ್ದಾಪುರ ಸಮೀಪದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಬೆಂಚ್ ಮತ್ತು ಡೆಸ್ಕ್ ಅನ್ನು ವಿತರಿಸಿದರು. ಕೆಆರ್ ಪೇಟೆ ತಾಲೂಕಿನ ಹೇಮಗಿರಿಯ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿಯ ಬ್ರಹ್ಮರಥೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಬೇಲೂರು ತಾಲೂಕು ಹಾರುಹಳ್ಳಿ ಗ್ರಾಮದ ಶ್ರೀ ಬಸವಣ್ಣ ದೇವರ ನೂತನ ದೇವಾಲಯದ ಲೋಕಾರ್ಪಣೆ ಇದೇ ತಿಂಗಳ 10ರಂದು ನಡೆಯಲಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.